ಸ್ನೇಹಿತರೆ, ಚಾಣಕ್ಯ ನೀತಿಯ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಈ ಮಂತ್ರವನ್ನು ಪಠಿಸಿ ನಿಮ್ಮ ಶತ್ರು ಕೂಡ ಉತ್ತಮ ಸ್ನೇಹಿತನಾಗುತ್ತಾನೆ, ಯಾವುದೇ ದ್ವೇಷ ಇರುವುದಿಲ್ಲ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನು ಚಾಣಕ್ಯ ನೀತಿಯಲ್ಲಿ ಏನಿದೆ ಅಂತ ನೋಡೋಣ. ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯರು ಚಾಣಕ್ಯ ನೀತಿಯನ್ನು ವಿನ್ಯಾಸಗೊಳಿಸಿದರು. ಅದರ ತತ್ವಗಳು ಇಂದಿಗೂ ಬಹಳ ಜನಪ್ರಿಯವಾಗಿವೆ. ಚಾಣಕ್ಯ ನೀತಿಶಾಸ್ತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಸಹ ನಿಮ್ಮ ಸ್ನೇಹಿತರನ್ನಾಗಿ ಮಾಡುವ ಕೆಲವು ಸಲಹೆಗಳಿವೆ. ಆದ್ದರಿಂದ ಚಾಣಕ್ಯರ ನೀತಿಯ ಪ್ರಕಾರ ನಿಮ್ಮ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡುವುದು ಹೇಗೆ ನೋಡೋಣ ಬನ್ನಿ ಸ್ನೇಹಿತರೆ. ಚಾಣಕ್ಯ ನೀತಿಯ ಮಂತ್ರ ಯಾವುದೆಂದರೆ, ಈ ಮಂತ್ರ ಚಾಣಕ್ಯ ಸಹೋದರನಿಗೆ ಪ್ರಿಯವಾಗಿದೆ ಎಂದು ಹೇಳಲಾಗುತ್ತದೆ. ವ್ಯಾಧೋ ಮೃಗವಧಂ ಕರ್ತುಂ ಗೀತೆ ಸುಸ್ವರಂ. ಆಚಾರ್ಯ ಚಾಣಕ್ಯರು ತಮ್ಮ ನೀತಿಶಾಸ್ತ್ರದ ಒಂದು ಶ್ಲೋಕದ ಮೂಲಕ ಈ ಸಂದೇಶವನ್ನು ನೀಡುತ್ತಾರೆ. ಯಾರಾದರೂ ನಿಮ್ಮ ಶತ್ರುವಾಗಿದ್ದರೆ ಅಥವಾ ನಿಮ್ಮ ಬಗ್ಗೆ ಯಾವುದೇ ಕೆಟ್ಟ ಭಾವನೆಗಳನ್ನು ಹೊಂದಿದ್ದರೆ ಅಂತಹ ಜನರ ವಿರುದ್ಧ ದ್ವೇಷದಿಂದಿರಬೇಡಿ, ಅವರೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಚಾಣಕ್ಯ ನೀತಿ ಹೇಳುವಂತೆ, ಕಾಡಿನಲ್ಲಿ ಬೇಟೆಗಾರನು ಜಿಂಕೆಯನ್ನು ಹಿಡಿಯಲು ತಂತ್ರವನ್ನು ರೂಪಿಸುತ್ತಾನೆ. ಜಿಂಕೆ ಆ ಬೇಟೆಗಾರನ ತಂತ್ರಕ್ಕೆ ಮಂತ್ರ ಮುಗ್ಧರಾದಾಗ ಜಿಂಕೆಯನ್ನು ಬೇಟೆಗಾರನು ಹಿಡಿಯುತ್ತಾನೆ. ಅಂತೆಯೇ ಯಾರನ್ನಾದರೂ ನಿಮ್ಮದಾಗಿಸಿಕೊಳ್ಳಲು ಅವರೊಂದಿಗೆ ಸಿಹಿಯಾಗಿ ಮಾತನಾಡುವುದು ಬಹಳ ಮುಖ್ಯ. ಏಕೆಂದರೆ ಯಾರಾದರೂ ನಿಮಗೆ ಹಾನಿ ಮಾಡಲು ಬಯಸಿದರೆ ನಿಮ್ಮ ಒಳ್ಳೆಯ ಮಾತುಗಳು ನಿಮ್ಮ ಬಗ್ಗೆಯ ಅವರ ಮನಸ್ಸನ್ನು ಬದಲಾಯಿಸುತ್ತವೆ. ದ್ವೇಷವನ್ನು ಹೊಂದಿರುವುದು ಹಾನಿಯನ್ನುಂಟು ಮಾಡುತ್ತದೆ. ನೀವು ಯಾರೊಂದಿಗೂ ಪ್ರತಿಕೂಲವಾಗಿರಬಾರದು ಎಂದು ಚಾಣಕ್ಯರು ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿದ್ದಾರೆ. ಏಕೆಂದರೆ ದ್ವೇಷವನ್ನು ಹೊಂದಿರುವುದು ಯಾವುದೇ ಸಮಯದಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡುತ್ತದೆ. ಆದ್ದರಿಂದ ಯಾವಾಗಲೂ ನಿಮ್ಮ ಉತ್ತಮ ನಡವಳಿಕೆಯಿಂದ ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸಿ. ಏಕೆಂದರೆ ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ನಿಮ್ಮ ಶತ್ರುಗಳನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮ್ಮ ಶತ್ರುಗಳಿಗೆ ಪಾಠ ಕಲಿಸಲು ನೀವು ಬಯಸಿದರೆ ನಿಮ್ಮ ನಡವಳಿಕೆಯನ್ನು ಉತ್ತಮವಾಗಿರಿಸಿಕೊಳ್ಳಿ ಮತ್ತು ಯಾವಾಗಲೂ ಅವರೊಂದಿಗೆ ಖುಷಿಯಿಂದ ಮಾತನಾಡಿ. ಅತಿಥಿಗಳನ್ನು ಸ್ವಾಗತಿಸುವುದು. ಆಚಾರ್ಯ ಚಾಣಕ್ಯನ ಪ್ರಕಾರ ಅತಿಥಿಗಳನ್ನು ಗೌರವದಿಂದ ಸ್ವಾಗತಿಸುವ ಮತ್ತು ಮನರಂಜನೆ ನೀಡುವ ಮನೆಯಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ. ಅವರಿಗೆ ಎಂದಿಗೂ ಸಂಪತ್ತಿನ ಕೊರತೆ ಬರಲ್ಲ ಮತ್ತು ಲಕ್ಷ್ಮಿಯ ಆಶೀರ್ವಾದ ಯಾವಾಗಲೂ ಅವರ ಮೇಲಿರುತ್ತದೆ. ಆದ್ದರಿಂದ ನಿಮ್ಮ ಮನೆಗೆ ಬರುವ ಅತಿಥಿಗಳಿಂದ ಎಂದಿಗೂ ದೂರವಿರಬೇಡಿ, ಅವರನ್ನು ಗೌರವಿಸಿ. ಸಂಯಮ ಮತ್ತು ಶಿಸ್ತು. ಯಾವಾಗಲೂ ಶಿಸ್ತುಬದ್ಧ ಮತ್ತು ಸಂಯಮದ ಜೀವನವನ್ನು ನಡೆಸುವವರು ಅವರ ಮನೆಯಲ್ಲಿ ಯಾವಾಗಲೂ ಸಕಾರಾತ್ಮಕ ಶಕ್ತಿಯ ಹರಿವು ಇರುತ್ತದೆ ಮತ್ತು ಈ ಮನೆಯಲ್ಲಿ ಸಮೃದ್ಧಿಯೂ ಉಳಿಯುತ್ತದೆ. ಆದ್ದರಿಂದ ನೀವು ಹೆಚ್ಚು ಶಿಸ್ತುಬದ್ಧರಾಗಿದ್ದಷ್ಟು ಹೆಚ್ಚು ಪ್ರಯೋಜನವನ್ನು ಪಡೆಯುತ್ತೀರಿ ಮತ್ತು ಲಕ್ಷ್ಮಿಯ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಚಾಣಕ್ಯ ನೀತಿಯ ಈ ಮಾತುಗಳು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗಾದರೆ ಮತ್ತೆ ಇಂತಹ ಇನ್ನೂ ಹೆಚ್ಚು ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.